1 ಅರಸುಗಳು 17ನೇ ಅಧ್ಯಾಯ 9ನೇ ವಾಕ್ಯ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಫ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಈ ವಾಕ್ಯದಲ್ಲಿ ದೇವರು ಎಲಿಯನನ್ನು ಬರಗಾಲದಲ್ಲಿ ಪೋಷಿಸುತ್ತಾ ಇರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಎಲಿಯನು ಆ ದಿವಸಗಳಲ್ಲಿ ಆಹಾಬನ ಮುಂದೆ ನಿಂತು, ನನ್ನ ಸೂಚನೆಯ ಹೊರತಾಗಿ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಹೇಳಿದನು. ನಂತರ ದೇವರು ಹೇಳಿದ ಹಾಗೆಯೇ ಅವನು ಕೇರೆದ್ ಹಳ್ಳಕ್ಕೆ ಹೋಗಿ ಅಲ್ಲಿ ಅಡಗಿಕೊಂಡನು. ಆ ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಹಾಗೆ ಕಾಗೆಗಳು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಅವನಿಗೆ ರೊಟ್ಟಿಯನ್ನು ಮಾಂಸವನ್ನು ತಂದುಕೊಡುತ್ತಾ ಇದ್ದವು. ಈ ರೀತಿಯಾಗಿ ಸ್ವಲ್ಪ ಕಾಲವನ್ನು ಕಳೆದ ನಂತರ ಈಗ ದೇವರೊಂದಿಗೆ ಪುನಃ ಮಾತನಾಡಿ, ನೀನು ಚೀದೋನ್ಯರ ಚಾರೆಫ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅದನ್ನು ಕೇಳಿದ ಕೂಡಲೇ ಎಲಿಯನು ಹೊರಟು ಹೋದನು. ಎಲಿಯನ ಒಂದು ಗುಣವನ್ನ ನೋಡುವಾಗ, ದೇವರೊಂದು ಅಪ್ಪಣೆಯನ್ನ ಕೊಟ್ಟ ಮೇಲೆ ಅದನ್ನ ಮೀರುವುದಿಲ್ಲ. ದೇವರು ಏನನ್ನು ಹೇಳುತ್ತಾರೋ ಅದನ್ನು ಹಾಗೆಯೇ ಮಾಡಿಬಿಡುತ್ತಾನೆ. ಅವನ ಜೀವಿತದಲ್ಲಿ ದೇವರ ಮಾತೆ ಅಂತ್ಯವಾಗಿತ್ತು. ಅದನ್ನು ಮೀರಿ ಅವನು ಏನನ್ನು ಕೂಡ ಮಾಡುವುದಿಲ್ಲ. ನಮ್ಮ ಜೀವಿತಗಳಲ್ಲಿ ದೇವರ ಮಾತೆ ನಮಗೆ ಅಂತ್ಯವಾಗಿರುವಂತೆ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆ ರೀತಿಯಾಗಿ ಜೀವಿಸುವಂಥದ್ದೇ ನಿಜಕ್ಕೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವಂಥವರ ಜೀವನ ಶೈಲಿ. ಅದಿಲ್ಲದೆ ನನ್ನ ಆಲೋಚನೆ, ನನ್ನ ಆಗ್ರಹಗಳು, ನಾನು ಬಯಸಿದ್ದು, ನಾನು ಯೋಚಿಸಿದ್ದು, ನನ್ನ ಕುಟುಂಬದವರು ಹೇಳಿದ್ದು, ಮತ್ತೊಬ್ಬರು ಹೇಳಿದ್ದೆಂಬುದಾಗಿ ಹಲವಾರು ಕಾರ್ಯಗಳನ್ನು ಕೇಳಿಕೊಂಡು ಲೋಕವು ಹೋಗುವ ಹಾಗೆ ಹೋಗಿ ದೇವರು ಹೇಳುವುದನ್ನು ಕೇಳುವುದಕ್ಕೂ ಮನಸ್ಸಿಲ್ಲದೆ, ಕೇಳಿದರೂ ಕೂಡ ವಿಧೇಯರಾಗುವುದಕ್ಕೆ ಮನಸ್ಸಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಜೀವಿಸುವಂಥವರು ದೇವರ ರಾಜ್ಯಕ್ಕೆ ತಕ್ಕವರಲ್ಲ. ಅಂಥವರನ್ನು ದೇವರು ಹೆಚ್ಚು ಕಾಲ ನಡೆಸುವುದಕ್ಕಾಗಲಿ ಉಪಯೋಗಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಅಂಥವರು ಕರೆಯಲ್ಪಟ್ಟವರಾಗಿದ್ದರೂ ಕೂಡ ಕೈಬಿಡಲ್ಪಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿ. ದೇವರು ನಿಮಗೆ ಏನನ್ನ ಹೇಳುತ್ತಾರೋ ಅದೇ ಅಂತ್ಯ. ಅದನ್ನು ನೀವು ಹಾಗೆಯೇ ಮಾಡಬೇಕು. ಅದಕ್ಕೆ ಸ್ವಲ್ಪವೂ ಕೂಡ ಕಡಿಮೆಯೂ ಆಗುವಂತಿಲ್ಲ, ಹೆಚ್ಚು ಆಗುವಂತಿಲ್ಲ. ದೇವರು ಹೇಳಿದ ಹಾಗೆ ಮಾಡುವುದರಲ್ಲಿ ಗಮನವನ್ನು ಕೊಡುವುದಾದರೆ, ಆತನು ಏನನ್ನು ಆಜ್ಞಾಪಿಸುತ್ತಾನೋ ಅದನ್ನು ನೆರವೇರಿಸುತ್ತಾ ಜೀವಿಸುವುದಾದರೆ ಅಂಥವರ ಜೀವಿತದಲ್ಲಿ ಕರ್ತನು ಬಹಳ ಸಂತೋಷ ಪಡುತ್ತಾನೆ. ಅಂಥವರಿಗೆ ವಿಶೇಷವಾಗಿರುವಂಥ ತನ್ನ ಆಶೀರ್ವಾದಗಳನ್ನು, ಆತ್ಮೀಕವಾದ ಅನುಭವಗಳನ್ನು, ಪರಲೋಕ ರಾಜ್ಯವನ್ನು ಕೂಡ ಕೊಡುವಂಥದ್ದು. ಎಲಿಯನನ್ನು ನೋಡುವಾಗ ದೇವರು ಅವನನ್ನು ವಿಶೇಷವಾಗಿ ಆಶೀರ್ವದಿಸಿ ಮರಣವನ್ನೇ ಅವನು ರುಚಿಸಿ ನೋಡದೆ ಪರಲೋಕಕ್ಕೆ ಒಯ್ಯಲ್ಪಡುವಂಥ ಶ್ರೇಷ್ಠ ಭಾಗ್ಯವನ್ನು ಅನುಗ್ರಹಿಸಿದರು. ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಮಾತುಗಳೇ ನಮಗೆ ಅಂತ್ಯವಾಗಿರುವುದಾದರೆ, ಅದಕ್ಕೆ ನಾವು ಪೂರ್ಣ ವಿಧೇಯರಾಗಿ ಜೀವಿಸುವುದಾದರೆ ಜೀವಿತದ ಅನುಭವಗಳೇ ಬದಲಾಗಲಿದೆ. ದೇವರು ನಡೆಸುವಂಥ ರೀತಿಗಳೇ ಬದಲಾಗಲಿದೆ. ವಿಶೇಷವಾದವುಗಳನ್ನು, ಆಶ್ಚರ್ಯವಾದವುಗಳನ್ನು ಜೀವಿತದಲ್ಲಿ ಅನುಭವಿಸಬಹುದು ಎಂಬುದನ್ನು ತಿಳಿದು ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಪ್ರತಿಯೊಂದೊಂದು ವಿಷಯಗಳಲ್ಲಿ ಕೂಡ ಕರ್ತನ ಆಲೋಚನೆಗಳನ್ನು ಕೇಳಿ ಅದನ್ನು ಹೊಂದಿ ಅದಕ್ಕೆ ವಿಧೇಯರಾಗಿ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಎಲಿಯನಿಗೆ ನೀನು ಏನೇ ಅಪ್ಪಣೆಯನ್ನು ಕೊಟ್ಟರೂ ಕೂಡ ನಿನ್ನ ಮಾತೆ ಅವನಿಗೆ ಅಂತ್ಯವಾಗಿತ್ತು. ಅದಕ್ಕೆ ಮೀರಿ ಅವನು ಏನೂ ಕೂಡ ಮಾಡದೆ ಅಪ್ಪ ನಿನಗೆ ಪೂರ್ಣ ವಿಧೇಯನಾಗಿ ಸಮರ್ಪಿಸಿ ಜೀವಿಸಿದಂಥ ನಿಮಿತ್ತವಾಗಿ ಅವನ ಜೀವಿತವನ್ನು ನೀನು ವಿಶೇಷವಾಗಿ ನಡೆಸಿದೆ, ಅತಿಶಯವಾಗಿ ಅಪ್ಪ ಮುನ್ನಡೆಸಿದೆ. ಮರಣವನ್ನು ಕೂಡ ಸವಿ ನೋಡದಂತೆ ಅಪ್ಪ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂತೆ ಅವನನ್ನು ನೀನು ಆಶೀರ್ವದಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತವನ್ನು ಕೂಡ ಅದಕ್ಕೋಸ್ಕರ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಮಾತುಗಳೇ ನಮಗೆ ಅಂತ್ಯವಾಗಲದನ್ನು ಬಿಟ್ಟು ಕರ್ತನೆ ಬೇರೆ ಯಾವ ಕಡೆಗೂ ನಾವು ತಿರುಗುವುದಿಲ್ಲ, ಬೇರೆ ಯಾವ ಆಲೋಚನೆ ಮಾಡುವುದಿಲ್ಲ, ಬೇರೆ ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ. ನೀವು ಹೇಳಿದ್ದನ್ನು ಹಾಗೆ ನೆರವೇರಿಸುವುದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರಿಗೂ ಅದರ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು ಕರ್ತನೆ. ಲೋಕದ ಕ್ರಿಯೆಗಳು, ಎಲ್ಲ ಮನುಷ್ಯರ ಆಲೋಚನೆಗಳು, ಸ್ವಂತ ಬುದ್ಧಿಗಳೆಲ್ಲ ನೀಗಲಿ ಅಪ್ಪ.
ನಿನ್ನ ಆಲೋಚನೆಗೆ ಅನುಗುಣವಾಗಿ ನೀನು ಹೇಳುವಂತೆ ವಿಷಯಗಳನ್ನು ಮಾಡುವುದಕ್ಕೂ ನೆರವೇರಿಸುವುದಕ್ಕೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು, ಮಾರ್ಗಗಳನ್ನು ತೆರೆದು ಕೊಡು ಕರ್ತನೆ. ಅತಿಶಯವಾಗಿ ನಿನ್ನ ಮಕ್ಕಳ ಕರ ಹಿಡಿದು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾದನೆ. ತಡೆಗಳು ನೀಗಲಿ, ಎಲ್ಲ ಗೊಂದಲಗಳು ನೀಗಲಿ, ಸೈತಾನನ ಕುಯುಕ್ತಿಗಳು, ಎಲ್ಲ ವಿರೋಧವಾದ ಆಲೋಚನೆಗಳು ತೊಲಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾದನೆ. ಯೇಸುವಿನ ನಾಮದಲ್ಲಿ ಜಯದ ಮಾರ್ಗವು, ಆಶೀರ್ವಾದವಾದ ಮಾರ್ಗವು, ವಿಶೇಷವಾಗಿ ಪರಲೋಕ ರಾಜ್ಯದ ಮಾರ್ಗವು ಮಕ್ಕಳಿಗೋಸ್ಕರ ತೆರೆದಿರಲಿ. ಅದರಲ್ಲಿ ಮುನ್ನಡೆದು ಹೊಂದಬೇಕಾದನ್ನು ಪೂರ್ಣವಾಗಿ ಹೊಂದುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನೀನು ಅರ್ಥಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.